ಇನ್ನು ಔದುಂಬರ ಘಾಟಿ ಬೇಂದ್ರೆ ಅವರ ಸಮಗ್ರ ಕಾವ್ಯ 34 ಕವನ ಸಂಕಲನಗಳು, 1427 ಕವನಗಳ ಸಂಗ್ರಹ, ಕವಿತೆಗಳ ವಸ್ತು ಆಧರಿಸಿ ಒಟ್ಟು 6 ಸಂಪುಟಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಆ 6 ಸಂಪುಟಗಳು ಇಂತಿದೆ. ರಮಣ ಸಂಪುಟದಲ್ಲಿ ಬೇಂದ್ರೆ ಅವರ 358 ಕವನಗಳು, ದರ್ಶನ ಸಂಪುಟದಲ್ಲಿ 217 ಕವನಗಳು, ವಿಕಾಸ ಸಂಪುಟದಲ್ಲಿ 210 ಕವನಗಳು, ವಿನ್ಯಾಸ ಸಂಪುಟದಲ್ಲಿ 254 ಕವನಗಳು, ತತ್ವ ಸಂಪುಟದಲ್ಲಿ 235 ಕವನಗಳು ಹಾಗೂ ಸಿದ್ಧಾಂತ ಸಂಪುಟದಲ್ಲಿ 153 ಕವನಗಳು. 1932ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಸಹಾಯದಿಂದ ಗರಿ ಎಂಬ ಕವನ ಸಂಕಲನವನ್ನು ಪ್ರಕಟಣೆ ಮಾಡುತ್ತಾರೆ. ಇದು ಛಂದೋ ವೈವಿಧ್ಯ, ವಸ್ತು ವೈವಿಧ್ಯ ಹಾಗೂ ಜನಪದ ಶೈಲಿಯ ಬೆಡಗಿನಿಂದ ಕೂಡಿದ್ದು ಭಾವಗೀತೆಯ ನವೋದಯ ಕಾಲದ ಒಂದು ಮೈಲಿಗಲ್ಲು ಎಂದು ಕಾಣಿಸಿಕೊಳ್ಳುತ್ತದೆ. ಗರಿ ಕವನ ಸಂಕಲನವು ನಮ್ಮ ಕನ್ನಡದ ಸಾರಸ್ವತ ಲೋಕಕ್ಕೆ ಮುಖ್ಯ ಕೊಡುಗೆ ಎನಿಸಿಕೊಳ್ಳುತ್ತದೆ. ಗರಿ ಕವನ ಸಂಕಲನದಲ್ಲಿ ಪಾತರಗಿತ್ತಿ ಪಕ್ಕ, ನೋಡಿದೇನಕ್ಕ, ಕುಣಿಯೋನು ಬಾರ, ಮೂಡಲ ಮನೆಯ ಮುಚ್ಚಿನ ನೀರಿನ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಮುಗಿಲ ಮಾರಿಗೆ ರಾಗರತಿಯ ಮೊದಲಾದ ಕವನಗಳಿವೆ. ಇನ್ನು ದ.ರಾ ಬೇಂದ್ರೆಯವರ ಪ್ರಮುಖವಾದ ಕೃತಿ ನಾಕುತಂತಿ. ಇದು ಕನ್ನಡಕ್ಕೆ 2ನೇಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕವನ ಸಂಕಲನ. ಈ 4 ತಂತಿ ಕವನ ಸಂಕಲನಕ್ಕೆ ಇರುವ ಪ್ರಮುಖ ಪ್ರೇರಣೆ ಎಂದರೆ ಖಲೀಲ್ ಗಿಬ್ರಾನ್ ಮತ್ತು ಆತನ ಮಡದಿಯಾದ ಬಾರ್ಬಾರ ಇವರ ನಡುವೆ ನಡೆದ ಸಂವಾದದ ಸಾರ. ಜೀವನದಲ್ಲಿ ನಾನು, ನೀನು, ನಾವುಗಳಿಂದ ಕೊಡು ಹಾಗೂ ಕೊಳ್ಳುವ ಪರಿಯೇ ಬದುಕು ಎಂಬುದು 4 ತಂತಿ ಕವನ ಸಂಕಲನ ಮೂಲ ಆಶಯ. 4 ತಂತಿ ಅಂದರೆ ಇದರಲ್ಲಿ ಬರುವ 4 ಪ್ರಮುಖ ಅಂಶಗಳು. ನಾನು, ನೀನು, ಆನು, ತಾನು ಇವು ಬದುಕಿನ 4 ತಂತಿಗಳು. ಈ 4 ತಂತಿಗಳನ್ನು ಸಾಮರಸ್ಯದಿಂದ ಮೀಟಿದಾಗ ಮಾತ್ರ ಬದುಕಿನ ವೀಣೆ ಹಿತವಾದ ನಾದವನ್ನು ನೀಡುತ್ತದೆ ಎಂಬುದು ಇದರ ಮುಖ್ಯ ಭಾವಾರ್ಥ. ಇನ್ನು ಬೇಂದ್ರೆ ಅವರಿಗೆ ಸಲ್ಲಿರುವ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನೋಡೋಣ. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1974ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ, 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನ, 1972ರಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದಿಂದ ಕರ್ನಾಟಕ ಕವಿ ಕುಲ ತಿಲಕ ಎಂಬ ಬಿರುದು, ಕಾಶಿ ವಿದ್ಯಾಪೀಠ ವಾರಣಾಸಿ, ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ, ಹೈದರಾಬಾದ್ ಹಿಂದಿ ಪ್ರಚಾರ ಸಭಾದವರಿಂದ ಸಾಹಿತ್ಯ ಆಚಾರ್ಯ ಬಿರುದು. ಸ್ನೇಹಿತರೆ, ಇವೆಲ್ಲವೂ ಬೇಂದ್ರೆ ಅವರ ಜೀವನದ ಹಾಗೂ ಕಾವ್ಯ ಜೀವನದ ಪ್ರಮುಖ ಅಂಶಗಳು. ಇಂದಿಗೂ ಸಹ ಬೇಂದ್ರೆ ಅವರ ವಿಚಾರಧಾರೆಗಳನ್ನು, ಇವರ ಕಾವ್ಯದ ವಸ್ತುಗಳನ್ನು ಧಾರವಾಡದ ಸಾಧನಕೇರಿಯಲ್ಲಿರುವ ಅವರ ಮನೆ ಹಾಗೂ ಅದರ ಪಕ್ಕದಲ್ಲಿ ಬೇಂದ್ರೆ ಪ್ರತಿಷ್ಠಾನದಿಂದ ನಿರ್ಮಿತವಾಗಿರುವ ಸ್ಮಾರಕದಲ್ಲಿ ಕಾಣಬಹುದು. ಬೇಂದ್ರೆ ಅವರು 1981ರಲ್ಲಿ ಮುಂಬೈನ ಹರಿಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ವಿಧಿವಶವಾಗುತ್ತಾರೆ. ಇಂದು ಧಾರವಾಡದ ಸಾಧನಕೇರಿಯಲ್ಲಿ ಇವರ ಮನೆಯನ್ನು ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕುವೆಂಪು ಅವರ ಮನೆಯನ್ನು ಕವಿಶೇನ ಪ್ರವಾಸಿ ತಾಣವನ್ನಾಗಿ ಹೇಗೆ ನಿರ್ಮಾಣ ಮಾಡಿದೆಯೋ ಹಾಗೆಯೇ ಧಾರವಾಡದ ಸಾಧನಕೇರಿಯಲ್ಲಿನ ದ.ರಾ ಬೇಂದ್ರೆ ಅವರ ಮನೆಯನ್ನು ಸಹ ಪ್ರವಾಸಿ ತಾಣವನ್ನಾಗಿ